ಪ್ರವಾಸ ಅಂತ ಏನಿಲ್ಲ, ಕೊಪ್ಪಳಕ್ಕೆ ಗವಿಸಿದ್ದೇಶ್ವರನ ಜಾತ್ರೆಗೆ ಬರೋದಕ್ಕೆ ಜನ್ಮಾಂತರದ ಪುಣ್ಯ ಬೇಕು. ಬಸವಣ್ಣವ್ರು ಒಂದು ಒಳ್ಳೆ ಮಾತು ಹೇಳ್ತಾರೆ, ನೀನೊಲಿದೊಡೆ ಕೊರಡು ಕೊನರು ಓದಯ್ಯ, ನೀನೊಲಿದೊಡೆ ಬರಡು ಹೈನು ಓದಯ್ಯ ಅಂತ. ಯಾಕೆ ಅಂತಂದರೆ ಎಲ್ಲಿ ಅನ್ನದಾನ ಯಥೇಚ್ಛವಾಗಿ ನಡೆಯುತ್ತೋ ಅಲ್ಲಿ ಸಾಕ್ಷಾತ್ ಈಶ್ವರ ನೆಲೆಸಿರ್ತಾನೆ ಅಂತ ನಮ್ಮ ನಂಬಿಕೆ ಅಲ್ಲ, ಅದು ಸತ್ಯ ಕೂಡ. ಹಾಗಾಗಿ ಇದು ಈ ಜಾಗದಲ್ಲಿ ಅನ್ನದಾನ ನಡೀತಾ ಇದೆ ಅಂದರೆ ಯಾವ ಮಟ್ಟಕ್ಕೆ ನಡೀತಾ ಇದೆ ಅಂತಂದರೆ, ನಾನು ಪೂರ್ವದ ಕುಂಭಮೇಳ ನೋಡಿದ್ದೀನಿ. ಏಕೆಂದರೆ ತ್ರಿವೇಣಿ ಸಂಗಮದಲ್ಲಿ ಆಗುವಂಥ ಕುಂಭಮೇಳಕ್ಕೆ ಮೊನ್ನೆ ತಾನೇ ಹೋಗ್ಬಿಟ್ಟು ಬಂದ್ವಿ, ಒಂದು ವರ್ಷದ ಕೆಳಗಡೆ. ಅದಾದಮೇಲೆ ದಕ್ಷಿಣದ ಕುಂಭಮೇಳಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಆ ಕುಂಭಮೇಳಕ್ಕೂ ಈ ಕೊಪ್ಪಳದ ಕುಂಭಮೇಳನೇ ಅಂತಲೇ ಹೇಳ್ಬೋದು ಇದನ್ನು. ಅಷ್ಟು ಜನ ಸೇರ್ತಾರೆ. ಅಷ್ಟು ಜನ ಸೇರಿಸೋದು ತುಂಬ ಕಷ್ಟ. ಅದೇನಿದ್ರೂ ಗವಿಯಪ್ಪನ ಒಂದು ತಪಸ್ಸಿನ ಫಲ, ಅದನ್ನು ನಾವು ಸ್ವೀಕಾರ ಮಾಡಬೇಕು, ಅದನ್ನು ನೋಡಿ ಅನುಭವಿಸ್ಬೇಕು. ಹೇಳೋದಕ್ಕಿಂತ ಫಸ್ಟ್ ಟೈಮಲ್ಲಿ ಅವ್ನು 100 ಸತಿ ಬಂದಿದ್ದೀನಿ, ನೀನು ನೋಡ್ತಾ ಇರೋದು ಇದೆ ಫಸ್ಟ್ ಟೈಮ್. ಜಾತ್ರೆ ಮಾತ್ರ ಫಸ್ಟ್ ಟೈಮ್. ಹೌದು, ಯಾಕೆಂದರೆ ಆಮೇಲೆ ನನ್ನ ವೈಯಕ್ತಿಕವಾಗಿ ಹೇಳೋದಾಯ್ತು ಅಂತಂದರೆ ಒಂದು ವಿಶೇಷ ಏನಂದರೆ, ನಾನು ಎಲ್ಲೋದ್ರೂ ಸಹಿತ ನನ್ನ ಜೊತೆ ಎಲ್ಲೂ ಬರಲ್ಲ ನಮ್ಮ ಶ್ರೀಮತಿಯವರು. ಆದರೆ ನನ್ನ ಶ್ರೀಮತಿ ಕೊಪ್ಪಳದ ಜಾತ್ರೆಗೆ ಬಂತವಳೆ. ಯಾಕೆ ಅಂತಂತಂದರೆ ಗವಿಸಿದ್ದೇಶ್ವರನ ಪರಮ ಭಕ್ತೆ. ಹಾಗಾಗಿ ಇಲ್ಲ ನಾನು ಬಂದೇ ಬರ್ತೀನಿ, ಸರಿ ಬಾರಮ್ಮ ಅಂತ ಕರ್ಕೊಂಬಂದಿದ್ದೀನಿ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇವತ್ತು ನಾನು ಸಮಾರಂಭಕ್ಕೆ ಬಂದಿರೋದು ನನ್ನ ಪೂರ್ವಜನ್ಮದ ಪುಣ್ಯ. ನನ್ನ ಪುಣ್ಯ ಅಂತ ಹೇಳೋದಕ್ಕಿಂತಲೂ ಹೆಚ್ಚಾಗಿ ನನ್ನ ತಾಯಿ ತಂದೆ ಮಾಡಿರೋ ಪುಣ್ಯ ಅಂತ ತಿಳ್ಕೊಂಡಿದ್ದೀನಿ. ನೀವು ಎಲ್ಲ ಬರಬೇಕು ಅಂತ ಕಳಕಳಿಯ ಮನವಿ. ನಮಸ್ಕಾರ, ಒಳ್ಳೆಯದಾಗಲಿ. ಅದು ನನಗೆ ಸಂಬಂಧ ಇಲ್ದಲ್ಲಿರೋದು. ಏನು ಚಿನ್ನಮ್ಮ ನಿನ್ನ ಹೆಸರು? ಅದನ್ನ ನೀನು ಬೇರೆ ಯಾವನ್ನ ಕೇಳಬೇಕು. ನನ್ನ ಆರ್ಟಿಸ್ಟ್, ನಾನು ಕಲೆ ಬಗ್ಗೆ ಕೇಳು. ಯಾವುದಕ್ಕೆ? ನನ್ನ ಪರವಾಗಿ ನೀನ್ ಏನ್ ಹೇಳ್ತೀಯ ನೀನೇ ಹೇಳ್ಬಿಡು ಬಗಾರಮ್ಮ. ಯಾಕೆ ನಮ್ಮನ್ನ ತಗೊಂಡೋಗಿ ಚಿಲ್ಕಕ್ಕೆ ಯಾಕೆ ಸಿಗಾಕಿಸ್ತಿರು? ಗೊತ್ತಾಯ್ತಾ? ಬಹಳ ಶಾಣ್ಯರಿದ್ದೀರಿ. ನಿಮ್ಮನ್ನೆಲ್ಲ ಹೆಂಗ್ ತಗೊಂಬತ್ತಾರೆ ಅಂದ್ರೆ ಹುಡುಕಿ ಚಾನಲ್ ಅವರು ನೋಡು, ತಿವ್ದು ಪ್ರಶ್ನೆ ಕೇಳು ಅಂತ. ನೀನ್ ಎಷ್ಟು ತಿವಿದ್ರು ಅಷ್ಟೇ. ಇದು ಆನೆ ಚರ್ಮ, ಗಟ್ಟಿ ಚರ್ಮ. ಧರ್ಮದ ಹೆಸರಲ್ಲಿ ಯಾಕೆ ಅಂತಂದ್ರೆ ಒಂದು ವಿಷಯ ಯಾರು ಬಯಸ್ತಾ ಇದ್ದಾರೆ ಅಂತಂದ್ರೆ, ಇವತ್ತಿನ ಜನ ದಡ್ರಲ್ಲ, ಗೊತ್ತೈತರ? ಅನ್ನ ಕಲಸಿದ್ರೆ ರೊಟ್ಟಿ ಮರಿದ್ರೆ ಬಾಯಿಗೆ ಹೋಗ್ತದೆ ಹೊರತು ಕಿವಿಗೆ ಹೋಗಬಾರ್ದು ಅನ್ನೋದನ್ನು ಮಾತ್ರ ಹೇಳ್ತೀನಿ. ಅರಿವಿದ್ದವ್ರು ತಿಳ್ಕೊಳ್ತಾರೆ, ಇಲ್ಲ ಅಂತಂತಂದ್ರೆ ಇಲ್ಲ. ಏನೇನು ಬಂಗಾರ ನಿನ್ನ ಹೆಸರು? ರಾಜು. ಯಾವಾಗಲೂ ನಗ್ತಾ ಇರ ರಾಜು. ಹಾಂ, ರಾಜಕೀಯ ನಮಗೆ ಗೊತ್ತಿಲ್ಲ ಕಣಪ್ಪ. ನೀನು ಒಬ್ಬ ಬಣ್ಣಿನ ಮಡಿಕೆ ಮಾಡೋನ್ಗೆ ಹೋಗ್ಬಿಟ್ಟು ಸರ್ ಚಿನ್ನದ್ದು ಹೆಂಗ್ ಮಾಡ್ತೀಯ ನೀನು ಅಂತ ಕೇಳ್ದಂಗೆ ಆಯ್ತಲ್ಲಪ್ಪ ನೀನು. ಅಂದ್ರೆ ಯಾವ ಶಾಲೆಗೆ ಓದ್ದು? ನೋಡಿ, ನಾನು SLC ಫೇಲು. ಒಳ್ಳೇದಾಗಿ, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.